ಚಳಿಗಾಲದಲ್ಲಿ ತ್ವಚೆಯ ರಕ್ಷಣೆಯನ್ನು ಹೇಗೆ ಮಾಡಿಕೊಳ್ಳುವುದು ಎಂದು ನೋಡೋಣ ಬನ್ನಿ. 1. ಚಳಿಗಾಲದಲ್ಲಿ ಕನಿಷ್ಠ ಪಕ್ಷ 2 ಲೀಟರ್ ನೀರನ್ನು ಕುಡಿಯಿರಿ. 2. ತ್ವಚೆಯ ಆರೈಕೆಗಾಗಿ ನಾವು ಪ್ರತಿನಿತ್ಯ ಜೇನುತುಪ್ಪ, ಗ್ಲಿಸರಿನ್ ಹಾಗೂ ಲೋಳೆ ರಸಯುಕ್ತ ಮಾಯಿಶ್ಚರೈಸರ್ ಬಳಸಬೇಕು. 3. ಚಳಿಗಾಲದಲ್ಲಿ ಪಾದಗಳಲ್ಲಿ ಬಿರುಕು ಉಂಟಾಗುವುದರಿಂದ ನಾವು ದಿನವೂ ಮಲಗುವ ಮುನ್ನ ಕಾಲಿಗೆ ಪೆಟ್ರೋಲಿಯಂ ಜೆಲ್ಲಿಯನ್ನು ಹಚ್ಚಬೇಕು. 4. ಪಾದಗಳ ಬಿರುಕುಗಳನ್ನು ತಡೆಯಲು ನಾವು ತಿಂಗಳಿಗೊಮ್ಮೆ ಪೆಡಿಕ್ಯೂರ್ ಹಾಗೂ ಮೆಡಿಕ್ಯೂರ್ ಮಾಡಿಸಿಕೊಳ್ಳಬೇಕು. ಇದರಿಂದ ಪಾದಗಳು ಸುಂದರವಾಗಿಯೂ ಹಾಗೂ ನೋವು ರಹಿತವಾಗಿಯೂ ಇರುತ್ತದೆ. 5. ಚಳಿಗಾಲದಲ್ಲಿ ನಾವು ಉಗುರು-ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡುವುದು ಉತ್ತಮ. 6. ಚಳಿಗಾಲದಲ್ಲಿ ಚರ್ಮ ಒಡೆಯುವುದರಿಂದ ನೀರಿನ ಸೇವನೆ ತುಂಬ ಅವಶ್ಯಕ. ಚರ್ಮದ ಸುಕ್ಕು ಕಡಿಮೆಯಾಗುತ್ತದೆ. 7. ನಾವು ಚಳಿಗಾಲದಲ್ಲಿ ಸೋಪು ಬಳಕೆ ಕಡಿಮೆ ಮಾಡಿ ಕಡಲೆ ಹಿಟ್ಟನ್ನು ಬಳಸುವುದು ಉತ್ತಮವಾಗಿದೆ. 8. ಚಳಿಗಾಲದಲ್ಲಿ ಆಹಾರದಲ್ಲಿ ಮೆಣಸು ಹಾಗೂ ಬೆಳ್ಳುಳ್ಳಿ ಬಳಕೆ ಜಾಸ್ತಿ ಇರಲಿ. ಈ ವಸ್ತುಗಳು ಶೀತವನ್ನು ಕಡಿಮೆ ಮಾಡುತ್ತದೆ. 9. ನಾವು ಚಳಿಗಾಲದಲ್ಲಿ ಮುಖವನ್ನು ಫೇಸ್ ಬ್ರಷ್ನಿಂದ ಉಜ್ಜಿದರೆ ರಕ್ತ ಸಂಚಲನ ತೀವ್ರವಾಗುತ್ತದೆ. ಇದರಿಂದ ತ್ವಚೆಯು ಕಾಂತಿಯುತವಾಗಿರುತ್ತದೆ. 10. ಚಳಿಗಾಲದಲ್ಲಿ ಶರೀರದಲ್ಲಿ ಎಣ್ಣೆಯ ಅಂಶ ಕಡಿಮೆ ಇರುವುದರಿಂದ ನಾವು ವಾರಕ್ಕೊಮ್ಮೆಯಾದರೂ ಮೈಗೆಲ್ಲ ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಆಯಿಲ್ ಅನ್ನು ಉಪಯೋಗಿಸಿ 15 ನಿಮಿಷಗಳ ಕಾಲ ಬಿಟ್ಟು ಸ್ನಾನ ಮಾಡುವುದು ಒಳ್ಳೆಯ ಅಭ್ಯಾಸ. 11. ಬೇಸಿಗೆಯಲ್ಲಿ ಬಳಸುವಂತೆ ಚಳಿಗಾಲದಲ್ಲಿಯೂ ಸಹ ಹೊರಗೆ ಹೋಗುವಾಗ ಮುಖಕ್ಕೆ ಸನ್ಸ್ಕ್ರೀನ್ ಲೋಷನ್ ಬಳಸುವುದು ಉತ್ತಮ. 12. ಬೇಸಿಗೆಯಲ್ಲಿ ಎಳನೀರನ್ನು ಕುಡಿದರೆ ಉತ್ತಮ. ಅದೇ ಎಳನೀರನ್ನು ಚಳಿಗಾಲದಲ್ಲಿ ಮುಖಕ್ಕೆ ಹಚ್ಚಿದರೆ ಮುಖ ಸುಂದರವಾಗಿಯೂ ಹಾಗೂ ಒಡೆಯದಂತೆ ಕೆಲಸ ಮಾಡುತ್ತದೆ. 13. ಮೊಸರಿಗೆ ಸ್ವಲ್ಪ ಅರಿಶಿಣ ಹಾಗೂ ಜೇನುತುಪ್ಪ ಬೆರೆಸಿ ಉಪಯೋಗಿಸುವುದರಿಂದ ಚರ್ಮದ ಸ್ವಚ್ಛತೆ ಹಾಗೂ ಕಾಂತಿಯನ್ನು ಕಾಪಾಡಿಕೊಳ್ಳಬಹುದು. 14. ಸ್ನಾನ ಮಾಡುವ ನೀರಿನಲ್ಲಿ ಕೆಲವು ಹನಿ ಆಲಿವ್ ಆಯಿಲ್ ಅನ್ನು ಹಾಕಿ ಸ್ನಾನ ಮಾಡುವುದರಿಂದ ಮಾಯಿಶ್ಚರೈಸರ್ ಸಿಗುತ್ತದೆ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.